ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ರಾಮ ಮಂದಿರದ ಕಳ್ಳತನದ ಪ್ರಕರಣ ಶುರುವಾದ ಸಂದರ್ಭದಲ್ಲಿ ಒಂದು ಸಣ್ಣ ಕ್ಲೂ ಕೊಟ್ಟಿದ್ದೆ ನಾನು. ಏನಪ್ಪ ಅಂತಂದರೆ, ಅಖಿಲೇಶ್ ಯಾದವ್ ಅವರು ನಿರಂತರವಾಗಿ ಟಿನ್ನು ಯಾದವ್ ಜೊತೆ ಫೋನಿನಲ್ಲಿ ಸಂಪರ್ಕದಲ್ಲಿದ್ದರು. ಟಿನ್ನು ಯಾದವ್ ಇದರಲ್ಲಿ ಕಿಂಗ್ ಪಿನ್. ರಾಮಶಂಕರ್ ಯಾದವ್ ಅಂತಲೂ ಕರೀತಾರೆ ಆತನಿಗೆ. ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್. ಈತ ಚಂಪತ್ರಾಯ್ ಅವರ ಡ್ರೈವರ್ ಇದ್ದ. ಮುಂದೆ ಸರ್ವಾದ ಆತನೇ ಎಲ್ಲವನ್ನು ನೋಡ್ಕೊತಾ ಇದ್ದ. ಆತನೇ ಈ ಸಂಪೂರ್ಣ ಕಳ್ಳತನದ ಮುಖ್ಯ ರೂವಾರಿಯಾದಂಥ ಆರೋಪಿ ವ್ಯಕ್ತಿ ಇದ್ದ. ಈತನ ಜೊತೆ ಆತ ಬಂಧನ ಆಗುವ ದಿವಸದವರೆಗೂ ಅಖಿಲೇಶ್ ಯಾದವ್ ಸಂಪರ್ಕದಲ್ಲಿ ಇದ್ದರು. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಇದೇ ಮಾತನ್ನು ಮೊನ್ನೆ ನಮ್ಮ ನಿಶಿಕಾಂತ್ ದುಬೆ ಅವರು ಪ್ರಸ್ತಾಪ ಮಾಡಿದರು, ಟ್ವೀಟ್ ಮಾಡಿಬಿಟ್ರು. ನಿಶಿಕಾಂತ್ ದುಬೆ ಅವರು ಹೇಳಿದರು, ಟಿನ್ನು ಮತ್ತು ಟಿಪ್ಪು ಮಧ್ಯೆ ಏನು ಮಾತುಕತೆ ನಡೆದಿತ್ತು ಅದನ್ನು ಅಖಿಲೇಶ್ ಯಾದವ್ ಅವರು ಬಹಿರಂಗಪಡಿಸಲಿ. ಟಿನ್ನು ಯಾದವ್ ಅಂದರೆ ರಾಮಶಂಕರ್ ಯಾದವ್ ಮುಖ್ಯ ಆರೋಪಿ. ಟಿಪ್ಪು ಅಂತಂದರೆ ಅಖಿಲೇಶ್ ಯಾದವ್ಗೆ ಅವ್ರ ಮನೆಯಲ್ಲಿ ಟಿಪ್ಪು ಟಿಪ್ಪು ಅಂತ ಕರೀತಾರೆ. ಟಿಪ್ಪು ಯಾದವ್ ಟಿನ್ನು ಯಾದವ್ ಮಧ್ಯೆ ಏನು ಮಾತುಕತೆ ನಡೆದಿದೆ ಅದನ್ನು ಬಹಿರಂಗಪಡಿಸಿ ಅಂದ ತಕ್ಷಣ ಅಖಿಲೇಶ್ ಯಾದವ್ಗೆ ಕೋಪ ಶುರುವಾಗೋಯಿತು. ಒಬ್ಬ ಆರೋಪಿಯ ಜೊತೆ, ಒಬ್ಬ ಅಪರಾಧಿಯ ಜೊತೆ ನನ್ನನ್ನು ಇವರು ಗುರುತಿಸ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ನನ್ನನ್ನು ಎಳ್ಕೊಂಬಂದು ಹಾಕ್ತಾ ಇದ್ದಾರೆ. ಈತ ಅದಕ್ಕೆ ಕೌಂಟರ್ ಕೊಟ್ಟ. ನಿಶಿಕಾಂತ್ ದುಬೆ ಅವರ ಟ್ವೀಟ್ ಕೆಳಗಡೆ ಈತ ಉತ್ತರ ಕೊಟ್ಟ. ಸುದೀರ್ಘವಾದ ಒಂದು ಪತ್ರ ಬರೆದ. ಅನಗತ್ಯವಾಗಿ ನನ್ನನ್ನು ಇದರಲ್ಲಿ ಸಿಲುಕಿ ಹಾಕಿಸಲಾಗ್ತಾ ಇದೆ ರಾಮ ಮಂದಿರದ ಕಳ್ಳತನದ ಪ್ರಕರಣದಲ್ಲಿ. ಇನ್ನು 2 ಗಂಟೆ ಒಳಗಡೆ ನಿಶಿಕಾಂತ್ ದುಬೆ ಅವರು ಈ ಕ್ಷಮೆಯನ್ನು ಕೇಳದೆ ಹೋದರೆ, ನನ್ನ ಕ್ಷಮೆಯನ್ನು ಕೇಳದೆ ಹೋದರೆ ಅವ್ರ ಮೇಲೆ ನಾನು ಮೊಕದ್ದಮೆಯನ್ನು ಹೂಡ್ತೇನೆ. ನಿಶಿಕಾಂತ್ ದುಬೆ ಅವರು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇನ್ನೊಂದು ಕೌಂಟರ್ ಕೊಟ್ರ ಆತನಿಗೆ, ನೀನು ನಿಜ ಏನಿದೆ ಹೇಳು ಅಂತ. ಈಗ ನಿಶಿಕಾಂತ್ ದುಬೆ ಮೇಲೆ ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅಂತ ಅಖಿಲೇಶ್ ಯಾದವ್ ಅವರು ನಿನ್ನೆ ಸುದೀರ್ಘವಾಗಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ನಿಶಿಕಾಂತ್ ದುಬೆ ಅದಕ್ಕೊಂದು ಮಾತನ್ನು ಹೇಳಿದ್ದಾರೆ. ತಾಕತ್ತಿದ್ರೆ ಮೊದಲು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡು ನನ್ನ ಮೇಲೆ, ಅದಾದ ಮೇಲೆ ಮೊಕದ್ದಮೆ ನಾನು ನೀನು ಕೋರ್ಟ್ನಲ್ಲಿ ಹೋರಾಟ ಮಾಡೋಣ. ಇದಕ್ಕೆ ಭಾಳ ಮುಖ್ಯವಾದ ಕಾರಣ ಇದೆ. ಏನಂದರೆ, ಈ ಡಿಫೆಮೇಷನ್ ಕೇಸ್ ಬಗ್ಗೆ ಭಾಳ ಜನರಿಗೆ ಗೊತ್ತೇ ಇರೋದಿಲ್ಲ. ಆ ಡಿಫೆಮೇಷನ್ಗೆ ಹೆಂಗೆ ಬೇಕಂಗೆ ಅದು ಎತ್ತರ ಪತ್ರ ಹೇಳ್ತಾರೆ, ಅದನ್ನ ತಪ್ಪರ ಹೇಳ್ತಾರೆ. ಏನಂದರೆ ಡಿಫಾರ್ಮೇಷನ್ ಅಂತ ಮಾತಾಡ್ತಾರೆ. ಮಾನನಷ್ಟ ಮೊಕದ್ದಮೆ ಅದರಲ್ಲಿ 2 ಥರ ಇರುತ್ತೆ, ಒಂದು ಸಿವಿಲ್ಲು, ಒಂದು ಕ್ರಿಮಿನಲ್. ಸಿವಿಲ್ ಅಂದರೆ ಎಷ್ಟು ಮೊತ್ತಕ್ಕೆ ನೀವು ಅವ್ರ ಮೇಲೆ ನಿಮ್ಮ ಮಾನದ ವ್ಯಾಲ್ಯೂ ಎಷ್ಟು, ಮೌಲ್ಯ ಎಷ್ಟು ಅಂತ ನೋಡಿ 1 ಕೋಟಿ 2 ಕೋಟಿ, ಎಷ್ಟೋ ಜನ 1 ರೂಪಾಯಿಗೆ ಹಾಕ್ತಾರೆ ಕೋರ್ಟಿಗೆ ಓಡಾಡಲಿ ಅಂತ. ಇದು ಖಾಸಗಿ ದೂರಿದು. ಇದರಲ್ಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಪಾರ್ಟಿ ಆಗಿರೋದಿಲ್ಲ. ನನಗೆ ಮಾನನಷ್ಟ ಮೊಕದ್ದಮೆ ಆದರೆ, ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂದರೆ, ನಾನು ಹೋಗಿ ಕ್ರಿಮಿನಲ್ ಸೂಟ್ ಹಾಕೋದಾದರೆ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಕೋರ್ಟ್ನಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಾನು ಫೈಟ್ ಮಾಡಬೇಕು. ಇಲ್ಲಿ ಒಂದು ಸೆಕ್ಷನ್ ಇದೆ, 499 ಅಂತ IPC ಪ್ರಕಾರ ಇತ್ತು. ಈಗ ಭಾರತೀಯ ನ್ಯಾಯ ಸಂಹಿತೆ ಆದಮೇಲೆ ಅದಕ್ಕೆ BNS 356 356 ಅಂತ 499 356 ಆಗಿದೆ. ಅದರ ಅಡಿಯಲ್ಲಿ ಕೇಸ್ ಹಾಕಬೇಕು. ಇದಕ್ಕೆ ಶಿಕ್ಷೆ ಏನಪ್ಪ ಅಂದರೆ 2 ವರ್ಷ ಜೈಲು ಕಾರಾಗೃಹ ಶಿಕ್ಷೆ ಮತ್ತು ದಂಡ, ಅಥವಾ 2ರಲ್ಲಿ ಒಂದು. ದಂಡ ಹಾಕಿ ಬಿಟ್ಟುಬಿಡ್ಬೋದು, ಅಥವಾ 2 ವರ್ಷ ಜೈಲು ಶಿಕ್ಷೆ ವಿಧಿಸ್ಬೋದು, ಅಥವಾ ದಂಡ ಮತ್ತು ಜೈಲು 2ನ್ನು ವಿಧಿಸಬಹುದು. ಇದು ಮ್ಯಾಜಿಸ್ಟ್ರೇಟ್ ಅವರ ವಿವೇಚನೆಗೆ ಬಿಟ್ಟ ವಿಚಾರ. ಇಲ್ಲಿ ಒಂದು ವಿಶೇಷತೆ ಇದೆ. ಏನಂದರೆ, ನಾನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದರೆ ನೀವು ಕೋರ್ಟಿಗೆ ಎಡತಾಗ್ತಿರೋಲ್ಲ, ನಾನಂತೂ ಬರಲೇಬೇಕು. ಇದು ಅಲ್ಲಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಡಿಫೆಮೇಷನ್ ಕೇಸ್ ಅಂತಾರೆ. ಯಾರ ಮೇಲೆ ಕೇಸ್ ಹಾಕಬೇಕಂತ ಮಾಡಿದರೆ ಅವ್ರಿಗೊಂದು ನೋಟಿಸ್ ಜಾರಿ ಮಾಡಿಬಿಡ್ತಾರೆ. ನೀವು 7 ದಿನಗಳಾಗಿ ಬೇಷರದ ಕ್ಷಮೆ ಯಾಚನೆ ಮಾಡದೆ ಹೋದರೆ, ಸಾರ್ವಜನಿಕವಾಗಿ ನನ್ನ ಎದುರಿಗೆ ನನ್ನ ಕ್ಷಮೆಯನ್ನು ಕೇಳದೆ ಹೋದರೆ ನಿಮ್ಮ ಮೇಲೆ ಕಾನೂನು ರೀತ್ಯ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಅಂತ ವಕೀಲರ ಮೂಲಕ ಒಂದು ನೋಟಿಸ್ ಕಳಿಸ್ಬಿಡ್ತಾರೆ. ನೋಟಿಸನ್ನೇ ಕೇಸ್ ಅಂತ ಭಾಳ ಜನ ಅನ್ಕೋತಾರೆ. ಅದು ಕೇವಲ ನೋಟಿಸು. ಅದಕ್ಕೊಂದು ಗಡುವನ್ನು ವಿಧಿಸಲಾಗಿರುತ್ತೆ, 7 ದಿವಸ 10 ದಿವಸ ಏನೋ ಒಂದು ಟೈಮ್ ಹಾಕಿರ್ತಾರೆ. ಭಾಳಷ್ಟು ಸಲ ಇದನ್ನು ಹೆದರಿಸಲಿಕ್ಕಾಗಿ ಬಳಸಲಾಗುತ್ತೆ. ಅವು ಕೇಸ್ಗಳಾಗಿ ಪರಿವರ್ತಿತಗೊಳ್ಳೋದೇ ಇಲ್ಲ. ಅದಕ್ಕೆ ನಿಶಿಕಾಂತ್ ದುಬೆ ಹೇಳಿದ್ದು, ಅಖಿಲೇಶ್ ಯಾದವ್ ಮೊದಲು ಹೋಗಿ ಕಂಪ್ಲೇಂಟ್ ಮಾಡಲಿ, ಅದಾದಮೇಲೆ ಫೈಟ್ ಮಾಡೋಣ ಅಂತ. ಯಾಕೆಂದರೆ ನಿಶಿಕಾಂತ್ ದುಬೆ ಇದರಲ್ಲಿ ನಿಸ್ಸೀಮನಾದಂಥ ವ್ಯಕ್ತಿ. ಮಹುವಾ ಮೊಯ್ತ್ರಾ ಅವ್ರನ್ನ ಯಾವ ರೀತಿ ಈತ ಸಾರ್ವಜನಿಕವಾಗಿ ಆಕೆಯನ್ನು ಎಕ್ಸ್ಪೋಸ್ ಮಾಡಿದರು ಅಂದರೆ, ಆಕೆ ತಲೆ ಎತ್ತಿರಬಾರ್ದು, ಆ ರೀತಿಯದಾದಂಥ ಆರೋಪಗಳನ್ನು ಮಾಡಿ ಸಾಬೀತು ಕೂಡ ಪಡಿಸಿದರು ಸಂಸದೀಯ ಸಮಿತಿ, ಶಿಸ್ತು ಸಮಿತಿಯ ಸಭೆಯಲ್ಲಿ. ಈಕೆ ತನ್ನ ಲೋಕಸಭೆಯ ಕ್ರೆಡೆನ್ಷಿಯಲ್ಸ್ ಏನಿರ್ತಾವೆ, ಪಾಸ್ವರ್ಡ್ಗಳೇನಿರ್ತವೆ, ಅದನ್ನು ಹೀರಾನಂದಾನಿ ಅನ್ನೋಂಥ ಒಬ್ಬ ವ್ಯಾಪಾರಿಗೆ ದುಬೈಗೆ
ಮಾರಾಟ ಮಾಡಿಕೊಂಡು ಲೋಕಸಭೆ ತನ್ನ ಕ್ರೆಡೆನ್ಷಿಯಲ್ ಮಾರಾಟ ಮಾಡಿಕೊಂಡು ದಂಧೆ ಮಾಡಿದ್ಲು ಅನ್ನೋದನ್ನು ಆರೋಪ ಮಾಡಿದ ವ್ಯಕ್ತಿ. ಆತ ಆರೋಪ ಮಾಡಿದ ಮೇಲೆ 100ಕ್ಕೆ 100ರಷ್ಟು ದಾಖಲಾತಿ ಇಟ್ಕೊಂಡು ಲೋಕಸಭೆಗೆ ಬರ್ತಾರೆ ಅವರು. ಅವ್ರಿಗೆ ಮಾತಾಡಲಿಕ್ಕೆ ಎಲ್ಲರೂ ಹೆದರ್ತಾರೆ. ಅಖಿಲೇಶ್ ಯಾದವ್ಗೆ ಏನಾಗಿದೆ, ಅಖಿಲೇಶ್ ಯಾದವ್ಗೆ ತಾನು ಯಾರ ಮೇಲೆ ಬೇಕಾದರೂ ಆರೋಪ ಮಾಡ್ಬೋದು. ಉದಾಹರಣೆಗೆ ಈ ಪ್ರಕರಣ ಶುರುವಾದ ತಕ್ಷಣ 100 ಕೋಟಿ ರೂಪಾಯಿಯ ದೊಡ್ಡದಾದಂಥ ಹಗರಣ. ಮೊದಲನೇದಾಗಿ ರಾಮ ಮಂದಿರದಲ್ಲಾಗಿರೋದು ಹಗರಣ ಅಲ್ಲ, ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರೋದು. ಹಗರಣ ಅಂತ ಯಾವಾಗ ಅಂತೀವಿ, ಒಂದು ಕಳ್ಳತನ ಅಥವಾ ಒಂದು ಅಪರಾಧ ಸಂಭವಿಸಿದ ಮೇಲೆ ಆಡಳಿತ ಇದೆಯಲ್ಲ, ಅದರ ಮೇಲೆ ಇರುವಂಥ ಆಡಳಿತ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡುತ್ತೆ. ಅದು ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆದಾಗ ಅದು ಹಗರಣ ಆಗುತ್ತೆ. ಯಾಕಂದರೆ ಇದರಲ್ಲಿ ಆಡಳಿತ ಶಾಮೀಲಾಗಿರುತ್ತೆ. ಒಂದು ಕಳ್ಳತನ ಆಯಿತು, ಕಳ್ಳತನ ಆದ ತಕ್ಷಣ ಮೇಲ್ಗಡೆ ಅದಕ್ಕೆ CEO ಇರ್ತಾನೆ, ಬೇರೆ ಬೇರೆಯವರು ಇರ್ತಾರೆ, ಕೋಶಾಧಿಕಾರಿ ಎಲ್ಲರೂ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಮುಚ್ಚಿಬಿಡ್ತಾರೆ. ಮುಚ್ಚಿ ಏನೂ ಆಗಿಲ್ಲ ಅಂತ ಸಾಬೀತುಪಡಿಸುವ ಪ್ರಯತ್ನ ಮಾಡ್ತಾರೆ, ಕಣ್ಣಿಗೆ ಧೂಳು ಎರಚುವಂಥ ಪ್ರಯತ್ನ ಮಾಡ್ತಾರೆ. ಆವಾಗ ಅದು ಹಗರಣ, ಯಾಕಂದರೆ ಎಲ್ಲರೂ ಶಾಮೀಲಾಗಿದ್ದಾರೆ. ಇಲ್ಲಿ ಕಳ್ಳತನ ಆಗಿದೆ, ಕಳ್ಳತನ ಆಗಿರೋದು ನಿಜ. ಕೆಳಗಿನ ವರ್ಗದ ಸಿಬ್ಬಂದಿ ವರ್ಗದವರು ಇಲ್ಲಿ ಕಳ್ಳತನ ಮಾಡಿರುವುದು ನಿಜ. ಆದರೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಟ್ರಸ್ಟಿಗಳು ಮಾಡಲಿಲ್ಲ. ಟ್ರಸ್ಟಿಗಳು ತಕ್ಷಣದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತಂದರು, ಒಬ್ಬ FIR ಹಾಕಿದರು. ಜೊತೆಗೆ SIT ತನಿಖೆಗೆ ಸರ್ಕಾರ ರಚನೆ ಮಾಡಿ ತನಿಖೆಯನ್ನು ಮಾಡಿಸಾಯಿತು, ಇವ್ರಿಗೆಲ್ಲ ಜೈಲಿಗೆ ಕಳಿಸಾಯಿತು. ಆದ್ದರಿಂದ ಇದು ಕೇವಲ ಕಳ್ಳತನ. ಆದರೆ ಇದನ್ನು ಬಿಂಬಿಸುವ ರೀತಿ ಹೇಗಿದೆ ಅಂದರೆ, ಈಗ ಇದೊಂದು ದೊಡ್ಡ ಹಗರಣ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಅಲ್ಲಿರುವಂಥ ಎಲ್ಲ ವಸ್ತುಗಳು ಕಳವಾಗಿ ಹೋಗ್ಬಿಟ್ಟಿದ್ದಾವೆ, ಎಲ್ಲವನ್ನೂ ಲಪಟಾಯಿಸಲಾಗಿದೆ, ಅದು ಕೂಡ ಕಳ್ಳತನವೇ. ಅಖಿಲೇಶ್ ಯಾದವ್ ಏನು ಮಾಡಿದ್ರು, ಫಸ್ಟಿಗೆ 100 ಕೋಟಿಯನ್ನಲ್ಲಿದ್ದರು. ಫಸ್ಟಿಗೆ 7 ಕೋಟಿ ಅಂದರು. 7 ಕೋಟಿದ್ದು 100 ಆಯಿತು, ಅದಾದಮೇಲೆ 200 ಆಯಿತು. 500 ಕೋಟಿ ರೂಪಾಯಿ ಅತಿ ದೊಡ್ಡದಾದಂಥ ಸ್ಕ್ಯಾಮ್ ಇದು ಅನ್ನುವ ರೀತಿಯಲ್ಲಿ ಅಖಿಲೇಶ್ ಯಾದವ್ ಬಿಂಬಿಸಿದರು. ಅಷ್ಟೇ ಅಲ್ಲ, ಅವರಿಗೆ ಬಂದಂಥ ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ದಾನವಾಗಿ ಬಂದಂಥ ಜಟಾಯು ಪಕ್ಷಿ, ಬೆಳ್ಳಿಯ ಜಟಾಯು ಪಕ್ಷಿ ನಾಪತ್ತೆಯಾಗಿದೆ. ಸುವರ್ಣ ಲೇಪಿತವಾದಂಥ ರಾಮಚರಿತ ಮಾನಸ ನಾಪತ್ತೆಯಾಗಿದೆ. ರಾಮಚಂದ್ರಗೆ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಅವ್ರಿಗೆ ಹಾಕಿದಂಥ ಬೆಳ್ಳಿ ಕನಕಹಾರ ನಾಪತ್ತೆಯಾಗಿದೆ. ಈ ರೀತಿಯಾಗಿ ಪ್ರತಿ ದಿವಸ ಒಂದು ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನಿದ್ದ. ಇವೆಲ್ಲವನ್ನೂ ಕೂಡ ಮೊನ್ನೆ ಸಭೆ ಆದಮೇಲೆ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಎಲ್ಲ ಇದಾವೆ, ಕಾರಸೇವಕಪುರಂನಲ್ಲಿ ಟ್ರೆಜರಿಯಲ್ಲಿ ಇಡಲಾಗಿದೆ. ಒಂದೂ ಕೂಡ ಭಿನ್ನವಾಗಿಲ್ಲ, ಒಂದು ಕೂಡ ಕಳ್ಳತನ ಆಗಿಲ್ಲ. ಇದೆಲ್ಲದಕ್ಕೂ ಸೂಕ್ತವಾದಂಥ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ, ಒಬ್ಬ CEO ನೇಮಿಸಲಾಗುತ್ತೆ ಅಂತ ಅವ್ರ ಟ್ರಸ್ಟಲ್ಲಿ ಸಾರ್ವಜನಿಕವಾಗಿ ಹೇಳಲಾಯಿತು, ಅದರ ವಿಡಿಯೋ ತೋರಿಸಲಾಯಿತು. ಈತ ಶ್ರದ್ಧಾಳುಗಳ ನಂಬಿಕೆಯನ್ನು ಅಲುಗಾಡಿಸಲಿಕ್ಕೆ ಏನು ಬೇಕಾದರೂ ಆರೋಪ ಮಾಡ್ಬೋದು. ಜಟಾಯು ಪಕ್ಷಿ ಇಲ್ಲ, ಹಾರ ಇಲ್ಲ, ರಾಮಚರಿತ ಮಾನಸ ಇಲ್ಲ, IAS ಆಫೀಸರ್ ಪಾಪ 5 ಕೋಟಿ ರೂಪಾಯಿ ಕೊಟ್ಟಿದ್ದರು, ಅವ್ರದ್ದಿಲ್ಲ, ಇಟ್ಟಿಗೆಗಳೇ ಇಲ್ಲ, ಸಿಂಧಿ ಸಮಾಜ ಕೊಟ್ಟಿತ್ತು, ಉದ್ಧವ್ ಠಾಕ್ರೆ ಅದೇ ಇಲ್ಲ, ಒಂದಕ್ಕೂ ಪುರಾವೆ ಇಲ್ಲ. ಆದರೆ ಈತ ಬೆಳಗ್ಗೆ ಎದುರು ಟ್ವೀಟ್ ಮಾಡಿ ಇದನ್ನು ಪ್ರತಿ ದಿವಸ ಸಾಬೀತುಪಡಿಸುವ ಪ್ರಯತ್ನ ಮತ್ತು ಇದೊಂದು ದೊಡ್ಡದಾದಂಥ ಹುನ್ನಾರ ನಡೆದು ದೊಡ್ಡ ಹಗರಣ ಆಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದರು. ಒಂದೇ ಒಂದು ಪ್ರಶ್ನೆ, ಟಿನ್ನು ಯಾದವ್ ಜೊತೆ ಈತನ ಸಂಪರ್ಕ ಏನು ಅಂತ ನಿಶಿಕಾಂತ್ ದುಬೆ ಕೇಳಿದ ತಕ್ಷಣ ಈತನಿಗೆ ಒಳಗಡೆಯಿಂದ ಉರಿ ಹತ್ತಲಿಕ್ಕೆ ಶುರುವಾಯಿತು. ಅಖಿಲೇಶ್ ಯಾದವ್ಗೆ ನಾನು ಇನ್ಮೇಲೆ ಕೇಸ್ ಹಾಕ್ತೀನಿ ಅಂತ. ಇದೇ ಕೆಲಸವನ್ನು ಮೊನ್ನೆ ಮಲ್ಲಿಕಾರ್ಜುನ ಮುತ್ಯ ಮಾಡಿದರು. ಮಲ್ಲಿಕಾರ್ಜುನ ಮುತ್ಯ ಇದನ್ನು 2,000 ಕೋಟಿಗೆ ತೊಗೊಂಡೋದ್ರು. ಅಖಿಲೇಶ್ ಯಾದವ್ 500 ಕೋಟಿಗಿದ್ರು, ಈತ 2,000 ಕೋಟಿ. ಮಲ್ಲಿಕಾರ್ಜುನ ಮುತ್ಯಾಗೂ ಇದಕ್ಕೂ ಏನು ಸಂಬಂಧ? ಮೊದಲನೇದಾಗಿ ಪಕ್ಷದ ಅಧ್ಯಕ್ಷನಾಗಿ, ರಾಷ್ಟ್ರೀಯ ಅಧ್ಯಕ್ಷನಾಗಿ ಇದರ ನಡೆದಂಥ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಈ ಮನುಷ್ಯ ಪಾಲ್ಗೊಳ್ಳಲಿಲ್ಲ. ಮಲ್ಲಿಕಾರ್ಜುನ ಮುತ್ಯ ಒಂದೇ ಒಂದು ಸಲ ಮಂದಿರಕ್ಕೆ ಹೋಗಿಲ್ಲ, ರಾಮ ಮಂದಿರಕ್ಕೆ. ರಾಮ ಮಂದಿರ ಅನ್ನೋದು ಒಂದು ದೊಡ್ಡದಾದಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ದೊಡ್ಡದಾದಂಥ ತಂತ್ರ ಅನ್ನುವ ರೀತಿಯಲ್ಲಿ, ಪೊಲಿಟಿಕಲ್ ತಂತ್ರ ಅನ್ನುವ ರೀತಿಯಲ್ಲಿ ಪ್ರತಿ ದಿವಸ ಹೇಳಿಕೆ ಕೊಟ್ಟರು. ಈಗ ಕಳ್ಳತನ ಆಗಿರೋದು ನಮ್ಮ ಮಂದಿರದಲ್ಲಿ. ಪ್ರಶ್ನೆ ಮಾಡಬೇಕಾದವ್ರು ನಾವು ಭಕ್ತರು, ಯಾರು ಪ್ರಶ್ನೆ ಮಾಡ್ಬೇಕು ಸ್ವಾಮಿ? ಪ್ರಶ್ನೆ ಮಾಡಬೇಕಾದ್ರೆ ನಾವು ದೇಣಿಗೆ ಕೊಟ್ಟವ್ರು ನಾವು ಮಾಡಬೇಕು, ಯಾರೋ ಸಂಬಂಧ ಇರಲಾರ್ದವ್ರು ಬಂದು ಮಾಡೋಂಗಿಲ್ಲ. ಅದನ್ನ ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬಿಗೂ ಏನು ಸಂಬಂಧ ಅಂತ ಒಂದು ಗಾದೆ ಮಾತಿದೆ ನಮ್ಮಲ್ಲಿ. ಆದರೆ ಇವರು ಎಲ್ಲರೂ ಮಾತಾಡ್ತಾರೆ, ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ವಾಡ್ರಾಯಿಂದ ಹಿಡಿದು ಅಖಿಲೇಶ್ ಯಾದವ್ ಇಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾರೆ. ಆದರೆ ಅವ್ರ ಮೇಲೆ ಬಂದ ತಕ್ಷಣ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರು. ಜಾತಿ ಜನಗಣತಿ ಬೇಕು ಅಂದ ಸಂದರ್ಭದಲ್ಲಿ ಇದೇ ನಿಶಿಕಾಂತ್ ದುಬೆ ರಾಹುಲ್ ಗಾಂಧಿಗೆ ನಿಮ್ಮ ಜಾತಿ ಯಾವುದು, ಮೊದಲು ಯಾರು ಈ ಪ್ರಶ್ನೆಯನ್ನು ಕೇಳ್ತಾರೋ ಅವರು ತಮ್ಮ ಜಾತಿಯನ್ನು ಬಹಿರಂಗಪಡಿಸಲಿ ಅಂತ ಪರೋಕ್ಷವಾಗಿ ಹೇಳಿದರು. ಆ ಕಡೆ ರಾಹುಲ್ ಗಾಂಧಿ ಈ ರೀತಿ ಪ್ರಶ್ನೆ ಕೇಳಿದ್ದೆ ತಡ ಅಖಿಲೇಶ್ ಯಾದವ್ ಉರಿದು ಬಿಡ್ತೀವಿ, ಏನು ಜಾತಿಯನ್ನೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು. ಅಂದರೆ ನೀವು ಈ ದೇಶದ 140 ಕೋಟಿ ಜನರ ಮನೆ ಮನೆಗೆ ಹೋಗಿ ಜಾತಿಯನ್ನು ಕೇಳ್ಬೋದು, ನಿನ್ನ ಜಾತಿ ಯಾವುದು, ನಿನ್ನ ಜಾತಿ ಯಾವುದು ಅಂತ. ಇವರ ಜಾತಿಯನ್ನು ಯಾರು ಕೇಳಬಾರ್ದು. ಮೊನ್ನೆ ರಾಹುಲ್ ಗಾಂಧಿ ಒಂದು ದೊಡ್ಡದಾದಂಥ ಷಡ್ಯಂತ್ರ ಮಾಡಿದ್ರು, ಯಾರು ಗೊತ್ತೇ ಆಗಲಿಲ್ಲ. ಅದು
ಒಬ್ಬ ಅನಾಮಿಕನಾದಂಥ ಅಜ್ಞಾತನಾದಂಥ ವಕೀಲ ಇವ್ರಿಗೊಂದು ಮಾಹಿತಿ ಕೊಟ್ಟಂತೆ. ಏನಂದರೆ UGC ನೀಟ್ ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಆಗಿದೆ. 2.25 ಲಕ್ಷ ರೂಪಾಯಿಗೆ ಒಂದೊಂದು ಪೇಪರ್ನ NET UGC NET ಪೇಪರಲ್ಲಿ ಲೀಕ್ ಆಗಿದೆ. ಇವರು ಅದನ್ನು ಬಹಿರಂಗವಾಗಿ ಹೇಳಿದ್ರು, UGC ಪೇಪರ್ ಲೀಕ್ ಆಗಿದೆ. ಅಲ್ಲ ರೀ, ಲಕ್ಷಾಂತರ ಜನ ಪರೀಕ್ಷೆ ಕಟ್ಟಿದ್ದಾರೆ, ಒಂದೇ ಒಂದು ಅದರ ಮೇಲೆ ಆರೋಪ ಇಲ್ಲ, ಎಲ್ಲಿಯೂ ಲೋಪ ಆಗಿಲ್ಲ, ಚ್ಯುತಿ ಆಗಿಲ್ಲ, ಲೀಕ್ ಆದಂಥ ಎಲ್ಲಿಯೂ ದಾಖಲೆ ಇಲ್ಲ. ಕೇಳಲಾಯ್ತು. ಹಾಗಾದ್ರೆ ಯಾರು ವಕೀಲ ಹೇಳು ಅಂತ ರಾಹುಲ್ ಗಾಂಧಿ ಕೇಳಲಾಯಿತು. ರಾಹುಲ್ ಗಾಂಧಿ ಅದು ಯಾವುದೋ ಒಬ್ಬ ಹೇಳ್ದ, ಈಗ ಆತ ಅಂಡರ್ಗ್ರೌಂಡ್ ಆಗಿದ್ದಾನೆ ಅಂತ, ಕೈಗೆ ಸಿಗ್ತಾ ಇಲ್ಲ ಆತ ಅಂತ ಹಿಟ್ ಆ್ಯಂಡ್ ರನ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ನಿಮಗೆ ಸ್ವಾಮ್ಯವನ್ನು ಕೊಡಲಾಗಿದೆ, ಹಕ್ಕನ್ನು ಕೊಡಲಾಗಿದೆ, ನೀವು ಏನು ಬೇಕಾದರೂ ಮಾತಾಡಬಹುದು. ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣ ನಿಮಗೆ ಮಾನನಷ್ಟ ಮೊಕದ್ದಮೆ ನೆನಪಾಗ್ತದೆ, ನಿಮ್ಮ ಚಾರಿತ್ರ್ಯ ನೆನಪಾಗುತ್ತೆ. ಬೇರೆಯವರ ಚಾರಿತ್ರ್ಯ ಹೋದರೂ ಪರವಾಗಿಲ್ಲ, ನಿಮ್ಮ ಚಾರಿತ್ರ್ಯ ಮಾತ್ರ ಚೆನ್ನಾಗಿದೆ ಅಂತ ನೀವು ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡ್ತೀರಿ. ಈ ಮಧ್ಯೆ ಈ ಚಂಪತ್ ರಾಯ್ ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಅತ್ರಿ ಮುನಿಗಳ ಪತ್ನಿ ಸೀತೆಗೆ ಹೇಳಿದಂಥ ಮಾತುಗಳನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ ಸಂಸ್ಕೃತದಲ್ಲಿದೆ ಅದು, ಅದರ ಅರ್ಥ ಇಷ್ಟೇ: ಸಂಕಟ ಬಂದಾಗಲೇ ವ್ಯಕ್ತಿಯ ಧೈರ್ಯದ ಪರೀಕ್ಷೆ ಆಗತ್ತೆ. ಆತ ಎಷ್ಟು ಧೈರ್ಯವಂತನಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸರಿಯಾದ ಮಾತು, ಯಾರಾದರೂ ಒಪ್ಪಲೇಬೇಕಾದ ಮಾತು. ಇಲ್ಲಿಯವರೆಗೂ ನನಗೆ ನಾಚಿಕೆಯಾಗಿದೆ, ಇಲ್ಲಿಯವರೆಗೂ ನಮ್ಮಿಂದ ತಪ್ಪಾಗಿದೆ, ನಾವು ಅಪಚಾರ ಎಸಗಿದ್ದೇವೆ, ನಾವು ಜವಾಬ್ದಾರಿಯನ್ನು ಮೆರೀಲಿಕ್ಕೆ ಸಾಧ್ಯವಾಗಿಲ್ಲ, ನನಗೆ ನಾಚಿಕೆ ಆಗ್ತಾಯಿದೆ ಅಂತ ಒಂದೇ ಒಂದು ಮಾತನ್ನು ಇಲ್ಲಿಯವರೆಗೂ ಎಲ್ಲಿಯೂ ಚಂಪತ್ ರಾಯ್ ಇಲ್ಲಿಯವರೆಗೂ ಹೇಳೇ ಇಲ್ಲ. ಈಗ ಅನಿಲ್ ಮಿಶ್ರಾನ್ ಮೇಲೆ ಇದನ್ನ ಹಾಕ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ನಾನು ಯಾವುದನ್ನೂ ನೋಡ್ಕೋತಾ ಇರಲಿಲ್ಲ, ಅನಿಲ್ ಮಿಶ್ರಾ ನೋಡ್ಕೋತಾ ಇದ್ರು. ಅನಿಲ್ ಮಿಶ್ರಾ ಬ್ಯಾಂಕಿಗೆ ದುಡ್ಡು ಕಳಿಸೋದು, ವ್ಯವಹಾರ ನೋಡ್ಕೊಳ್ಳೋಲ್ಲ ಅವ್ರು ಮಾಡ್ತಾಯಿದ್ರು, ಅವರೇ ಜವಾಬ್ದಾರಿ ಇದಕ್ಕೆ. ಸ್ವಾಮಿ, ನೀವು ಮಂದಿರದ ಮೊದಲ ಇಟ್ಟಿಗೆ ಕಟ್ಟುವಾಗಿಂದ ಇದ್ದೀರಿ. ಅನಿಲ್ ಮಿಶ್ರಾನೋ ಮತ್ತೊಬ್ಬರು ಪಾಪ ಗೋಪಾಲರಾವ್ ಅವರು ಯಾರಿದ್ರು ಅನ್ನೋದನ್ನು ನೀವು ಹೇಳಬೇಕಲ್ವಾ? ಆ ಸಂದರ್ಭದಲ್ಲಿ ಒಬ್ಬ ಡ್ರೈವರ್ಗೆ ನೀವು ಸೆಕ್ಯೂರಿಟಿ ಇನ್ಚಾರ್ಜ್ ಮಾಡಿದ್ರಿ, ಟಿನ್ನು ಯಾದವ್ಗೆ. ಯಾವ ಆಧಾರದ ಮೇಲೆ ಮಾಡಿದ್ರಿ? ಈ ಟಿನ್ನು ಯಾದವನ ಜೊತೆ ಮಾತುಕತೆ ಯಾಕೆ ನಡೆಸ್ತಾ ಇದ್ದಾರೆ ಅಖಿಲೇಶ್ ಯಾದವ್? ಭಾಳ ಮಜಾ ಇದೆ ಅದು. ಒಬ್ಬ ಸಂತೋಷ್ ದುಬೆ ಅಂಥೇಳಿ, ಈ ಸಂತೋಷ್ ದುಬೆ ಹಳೆಯ ಕಾರ ಸೇವಕ. ಆತನಿಗೆ ರಾಮ ಮಂದಿರದಲ್ಲಿ, ನ್ಯಾಸದಲ್ಲಿ, ಟ್ರಸ್ಟ್ನಲ್ಲಿ ಯಾವುದೇ ಸ್ಥಾನಮಾನ ತೋರಿಸಿಲ್ಲ ಅಂತ ಬೇಸರ ಅವನಿಗೆ. ಆತ ಪ್ರತಿ ದಿವಸ ಒಂದೊಂದು ಟ್ವೀಟ್ ಮಾಡ್ತಾ ಇದ್ದ, ಚಂಪತ್ ರಾಯ್ ವಿರುದ್ಧ, ಮಂದಿರದ ವಿರುದ್ಧ, ಮಂದಿರದಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಒಂದು ಟ್ವೀಟ್ ಹಾಕೋಣ. ಈ ಅಖಿಲೇಶ್ ಯಾದವ್ ಸಂತೋಷ್ ದುಬೆ ಟ್ವೀಟನ್ನು ರೀಟ್ವೀಟ್ ಮಾಡೋರು, ಅಥವಾ ಆ ಪೋಸ್ಟನ್ನು ರೀಪೋಸ್ಟ್ ಮಾಡಿ ಸಮಾಜವಾದಿ ಪಾರ್ಟಿನೂ ಮಾಡೋದು, ಇವರು ಕಾರ್ಯಕರ್ತರು ಮಾಡೋದು, ಅಖಿಲೇಶ್ ಯಾದವ್ ಮಾಡೋದು. ಸಂತೋಷ್ ದುಬೆಗೂ ಈ ಟಿನ್ನು ಯಾದವ್ಗೂ ಸಂಬಂಧ ಇದೆ. ಟಿನ್ನು ಯಾದವ್ ಸಿಗಾಕೊಂಬಿಟ್ರು. ಟಿನ್ನು ಯಾದವ್ ಜೊತೆ ಮಾತುಕತೆ ಆಡ್ಕೊಂಡಿದ್ರು ಅಖಿಲೇಶ್ ಯಾದವ್. ಎಕ್ಸ್ಪೋಸ್ ಆಗಿಬಿಟ್ರು. ಯಾವಾಗ ಟಿನ್ನು ಯಾದವ್ನೇ ಒಬ್ಬ ದೊಡ್ಡ ಕಳ್ಳ ಅಂತ ಸಾಬೀತಾಗ್ಬಿಡ್ತು, ಸಿಗಾಕೊಂಡದ್ದು ಯಾರು? ಅಖಿಲೇಶ್ ಯಾದವ್. ಅದು ಹಳೆಯ ಕತೆ. ಈಗ ಇಲ್ಲಿಗೆ ಬರೋಣ. ಚಂಪತ್ ರಾಯ್ ಹೇಳ್ತಾರೆ ಅನಿಲ್ ಮಿಶ್ರಾ ಸರಿಯಾಗಿ ನಿಭಾಯಿಸಲಿಲ್ಲ. ಅಲ್ಲರಿ, ಒಂದು ದಿವಸ ಕಾಲಿಡಲಾರ್ದಂಥ ಅಧ್ಯಕ್ಷರಾದಂಥ ನೃತ್ಯ ಗೋಪಾಲ್ ದಾಸ್ ಅವರು ನನಗೆ ಲಜ್ಜಾಪೂರಿತ ವಿಷಯ ಅಂದರು. ನನಗೆ ನಾಚಿಕೆ ತರಿಸುವಂಥ ವಿಚಾರ ಇದು. ಭಾಳ ದೊಡ್ಡ ಅಪರಾಧ ಆಗಿಬಿಟ್ಟಿದೆ ನಮ್ಮಿಂದ. ನಾವು ಭಕ್ತರು ಹೇಳ್ತಾ ಇದ್ದು ನಮಗೆ ನಾಚಿಕೆ ಬರ್ತಾ ಇದೆ ಅಂತ. ಯಾಕೆ ಅಂದರೆ ನಮ್ಮ ಹಿಂದೂಗಳೇ ಯಾರೋ ಈ ಕೆಲಸ ಮಾಡಿದಾಗ ನಾವು ನಾಚ್ಕೋತೀವಿ. ಜವಾಬ್ದಾರಿ ಇರೋ ವ್ಯಕ್ತಿ ಇದರ ಬಗ್ಗೆ ಆಲೋಚನೆ ಮಾಡಬೇಕು, ಅದರ ಬಗ್ಗೆ ಒಂದು ಬೇಸರವನ್ನು ವ್ಯಕ್ತಪಡಿಸ್ಬೇಕಲ್ವ. ಇಲ್ಲಿವರೆಗೂ ವ್ಯಕ್ತಪಡಿಸಿಲ್ಲ. ಅಷ್ಟೇ ಅಲ್ಲ, ಒಂದು ಭಾವನಾತ್ಮಕವಾದ ಪತ್ರವನ್ನು ಬರೀತಾರೆ. ಏನಂತ ಹೇಳ್ತಾರೆ ಅದರಲ್ಲಿ ಅಂದರೆ, ನಾನು ಸಂದರ್ಭ ಬಂದಾಗ ಎಲ್ಲ ವಿಷಯವನ್ನು ತಿಳಿಸ್ತೇನೆ. ಯಾವಾಗ ಸ್ವಾಮಿ ತಿಳಿಸೋದು ನೀವು? ಇವರು ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ. ಇನ್ನೂ ಟ್ರಸ್ಟ್ ಮೆಂಬರ್ ಆಗಿ ಉಳಿದಿದ್ದಾರೆ. ಅಲ್ಲಿಂದ ಹೊರಗೆ ಬರಬೇಕಲ್ವಾ? ಸಂಪೂರ್ಣವಾಗಿ ಹೊರಗೆ ಬಂದು ರಾಮಾಯಣ ಏನು ಹೇಳ್ತದೆ, ರಾಮನೇ ತನ್ನ ಪತ್ನಿಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಂಥ ದೃಷ್ಟಾಂತ ನಮ್ಮ ಕಣ್ಣೆದುರಿಗಿರುವಾಗ ನೀವಿನ್ನೂ ಅಧಿಕಾರ ಕಂಡುಕೊಂಡು ಕೂತ್ಕೋತೀನಿ, ಇನ್ನೂ ರಾಮ ಮಂದಿರದ ಬಗ್ಗೆ ಮೋಹವನ್ನು ಇಟ್ಕೋತೀನಿ ಅಂದರೆ ಜನ ಹೆಂಗೆ ಒಪ್ಕೋತಾರೆ? ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ? ಇನ್ನೂ ಭಾಳ ದೊಡ್ಡದಾದಂಥ ಬೆಳವಣಿಗೆ 2-3 ಆಗಿದೆ ಉತ್ತರ ಪ್ರದೇಶದಲ್ಲಿ. ಒಂದು, ಈ ಫೈನಾನ್ಸ್ ಏನು ನೆಟ್ವರ್ಕ್ ಇದೆಯಲ್ಲ ಅಖಿಲೇಶ್ ಯಾದವ್ದು, ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಕಪ್ಪು ಹಣ ಹರಿಸುವಂಥವ್ರು, ಅವ್ರ ಮೇಲೆ ದೊಡ್ಡ ಮಟ್ಟದ ದಾಳಿಯಾಗಿದೆ. ಜೊತೆಗೆ ಒಬ್ಬ ARTO ಸಿಗಾಕೊಂಡಿದ್ದಾನೆ. ಅದೆಲ್ಲ ವಿಚಾರವನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಸಂಚಿಕೆ ಸುದೀರ್ಘ ಆಗತ್ತೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ, ಹೆಚ್ಚು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನವನ್ನು ಹರಿಸುವ ಕೆಲಸ ನಮ್ಮಿಂದಾಗಲಿ. ಇದೊಂದು ಅಭಿಯಾನ. ಲೈಕ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ.